ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಇವತ್ತು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೆ. ರೆಗ್ಯುಲರ್ ಆ್ಯಕ್ಚುಲಿ ವಾಷಿಂಗ್ ನಾನು ಹಾಕೋದಿಲ್ಲ, ತುಂಬ ಕಡಿಮೆ ಕೈಯಲ್ಲೇ ವಾಶ್ ಮಾಡಿಬಿಡ್ತೀನಿ. ಸಮ್ಟೈಮ್ಸ್ ಎಮರ್ಜೆನ್ಸಿ ಅಂದಾಗ ಮತ್ತು ಬೆಡ್ಶೀಟ್ಸ್ನೆಲ್ಲದನ್ನು ಕೂಡ ವಾಶ್ ಮಾಡೋದಕ್ಕೆ ಜಾಸ್ತಿ ಯೂಸ್ ಮಾಡ್ಕೊಳ್ತೀನಿ ನಾನು. ಬಟ್ ಆದ್ರೂ ಕೂಡ ಮಂತ್ಲಿ ಒಂದ್ಸರಿ ಕ್ಲೀನಿಂಗ್ ಮಾಡ್ತಾ ಇರಬೇಕು. ಮೆಷಿನ್ ಕಂಡೀಷನ್ಸ್ ಚೆನ್ನಾಗಿರಬೇಕು ಅಂದರೆ ಡಿಸ್ಕೇಲಿಂಗ್ ಪೌಡರಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು 100% ರಿಕ್ವೈರ್ಡ್ ಅಂತಲೇ ಹೇಳ್ಬೋದು. ಸರ್ವಿಸಿಗೆ ಬಂದಾಗ ನಮಗೆ ಹೇಳಿದ್ರು ಮಂತ್ಲಿ ಒಂದ್ಸರಿ ಹಾಕಿ ಅಂತ ಹೇಳ್ಬಿಟ್ಟು. ನನಗೆ ಕೊಟ್ಟಿದ್ದು LG ಅವ್ರದ್ದು ಡಿಸ್ಕೇಲಿಂಗ್ ಪೌಡರು, ಅದನ್ನೇ ಯೂಸ್ ಮಾಡಿ ಅಂತ ಹೇಳಿದ್ರು. ಅದನ್ನೇ ತಗೊಬಂದು ನಾನು ಮಂತ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಅಡುಗೆ ಸೋಡಾ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಮೇಯ್ನ್ ಅಂದರೆ ರಬ್ಬರ್ ಹತ್ರ ಜಾಸ್ತಿ ಗಲೀಜು ಕೂತ್ಕೊಂಡಿರುತ್ತೆ, ಹಾಗೆ ಒಳಗಡೆ ಡ್ರಮ್ ಒಳಗಡೆ ಹಾಕ್ಕೊಳ್ತೀನಿ. ಜೊತೆಗೆ ಸರ್ಫ್ ಮತ್ತು ಲಿಕ್ವಿಡ್ ಎಲ್ಲ ಹಾಕ್ತೀವಲ್ಲ, ಅಲ್ಲೂ ಕೂಡ ಸ್ವಲ್ಪ ಹಾಕ್ಕೊಳ್ತೀನಿ ಪೌಡರನ್ನು. ಹಾಕ್ಬಿಟ್ಟು ಡ್ರಮ್ ಕ್ಲೀನಿಂಗ್ ಅಂತ ಸಪ್ರೇಟ್ ಆಪ್ಷನ್ ಇಲ್ಲ ಈ ಮಿಷಿನಲ್ಲಿ. ನಾನು ಮಿಕ್ಸ್ಡ್ 1 ಅವರ್ ಓಡುತ್ತಲ್ವಾ, ಅದನ್ನೇ ಯೂಸ್ ಮಾಡಿ ಅಂತ ಹೇಳಿದ್ರು ಸರ್ವಿಸಿಗೆ ಬಂದಾಗ. ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. 1 ಅವರ್ ಡ್ರಮ್ ಕ್ಲೀನಿಂಗ್ ಆಗುತ್ತೆ. ಅದೆಲ್ಲ ಹಾಕ್ಬಿಟ್ಟು ನನಗೆ ಧ್ವನಿದು ಹೇರ್ ಬ್ಯಾಂಡ್ ಒಂದು ಹಳೇದು ಫುಲ್ ಕಿತ್ತೋಗ್ಬಿಟ್ಟಿದ್ದು, ಅದನ್ನೇ ಯೂಸ್ ಮಾಡ್ತಾ ಇದ್ರು. ಅದೇನೋ ಗೊತ್ತಿಲ್ಲ, ಅದೇ ಇಷ್ಟ ಆಗ್ಬಿಟ್ಟಿದೆ ಅವ್ರಿಗೆ, ಅದನ್ನೇ ಹಾಕ್ಕೊಂಡು ಯೂಸ್ ಮಾಡ್ತಾ ಇದ್ರು. ಬಟ್ ಅದನ್ನು ಸ್ವಲ್ಪ ಮೇಕ್ ಓವರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಂದೊಂದು ಹಳೆ ಡ್ರೆಸ್ದೊಂದು ಲೇಸ್ ಇತ್ತು, ಅದು ಎಕ್ಸಾಕ್ಟ್ ಆ ಏರ್ ಬ್ಯಾಂಡ್ ವಿಡ್ತ್‌ಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಅದನ್ನೇ ಕಟ್ ಮಾಡಿಕೊಂಡು ಹಾಟ್ ಗ್ಲೂ ಯೂಸ್ ಮಾಡಿಬಿಟ್ಟು ಆ ಏರ್ ಬ್ಯಾಂಡ್‌ಗೆ ಈ ಲೇಸನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಸಿಂಪಲ್ ಆಗಿ. ಫೈನಲಿ ನಾನು ಗೊಂಬೆಗೋಸ್ಕರ ಹಳೆ ಏರ್ ಬ್ಯಾಂಡನ್ನು ಸ್ವಲ್ಪ ಮೇಕ್ ಓವರ್ ಮಾಡಿ ಒಂದೊಳ್ಳೆ ಲುಕ್ ಕೊಟ್ಟೆ. ಅದಾದಮೇಲೆ ಸಾಲ್ಟ್ ಜಾರ್ ಬೇಕಿತ್ತು ನನಗೆ, ಚಿಕ್ಕದು ಒಂದೇ ಒಂದಿತ್ತು, ಅದಕ್ಕೋಸ್ಕರ ಸಾಲ್ಟ್ ಜಾರ್ ತೊಗೊಂಬರಕ್ಕೆ ಹೋಗಿದ್ದೆ. 2 ಸಾಲ್ಟ್ ಜಾರ್ ತೊಗೊಬಂದಿದ್ದೀನಿ ದೊಡ್ಡದು, ಚಿಕ್ಕದೊಂದು ಮನೇಲೇ ಇತ್ತು. ಅದರಲ್ಲಿ ಒಂದರಲ್ಲಿ ಹುಣಸೆ ಹಣ್ಣು ಮತ್ತು ಒಂದರಲ್ಲಿ ಕಲ್ಲುಪ್ಪು, ಹಳೆ ಜಾರಲ್ಲಿ ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಮಿಷಿನ್ ಸೆಟ್ ಮಾಡಿಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ನೀನೇ ಸೆಟ್ ಮಾಡ್ಕೋಬೋದು, ಮಾಡ್ಕೊಂಡಿಲ್ಲ ಅಂತ ನನಗೆ ಬೈತಾ ಇದ್ರು, ತುಂಬ ಈಸಿ ಅಂತ. ನಾನು ಮಾಡಿಕೊಂಡ್ರೆ ಎಲ್ಲಿ ಏನಾಗ್ಬಿಡುತ್ತೋ, ಏನಾದರೂ ಹಾಳು ಮಾಡಿಬಿಟ್ಟೆ ಅನ್ನೋ ಭಯದಲ್ಲಿ ನಾನು ಮಾಡೋಕ್ಕೆ ಹೋಗಿರಲಿಲ್ಲ. ಫೈನಲಿ ಅವರೆಲ್ಲ ಸೆಟ್ ಮಾಡ್ಕೊಡ್ತಾ ಇದ್ರು. ಸಂಜೆ ಬಂದಿದ್ರು, ಬೇಗ ಬನ್ನಿ ಅಂತ ಹೇಳಿದ್ದೆ. ಅವ್ರು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಧ್ವನಿಗೆ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಕಾರ್ನ ಬೇಯಿಸ್ತಾ ಇದ್ದೀನಿ. ಇದು ಸ್ವೀಟ್ ಕಾರ್ನ್ ಅಲ್ಲ, ಊರಲ್ಲಿ ತೋಟದಲ್ಲಿ ಬೆಳೆಯುವಂಥ ನಾಟಿ ಮೆಕ್ಕೆಜೋಳ. ತುಂಬಾನೇ ಚೆನ್ನಾಗಿತ್ತು ಟೇಸ್ಟು. ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಮಾಡ್ಕೊಡ್ತೀನಿ. ಹಾಗೆ ಕಾರ್ನೆಲ್ಲ ಬಿಡಿಸ್ಬಿಟ್ಟು ಮಸಾಲ ಫ್ರೈ ಥರ ಮಾಡಿಕೊಟ್ರೆ ಅವಳು ಇಷ್ಟಪಟ್ಟು ತಿನ್ನೋದೇ ಇಲ್ಲ. ಹಾಗೆ ಪ್ಲೇನ್ ಕಾರ್ನ್ ಕೊಟ್ಟರೆ ಇಷ್ಟಪಟ್ಟು ತಿಂತಾಳೆ, ಅದಕ್ಕೆ ಹಾಕ್ಕೊಟ್ಟಿದ್ದೆ. ಕಾರ್ನು ಎಳೆದಾಗಿದ್ದರಿಂದ ತುಂಬ ರುಚಿ ಇತ್ತು. ಸ್ವೀಟ್ ಕಾರ್ನ್ಗಿಂತ ಈ ನಾಟಿ ಮೆಕ್ಕೆಜೋಳ ತುಂಬಾನೇ ಚೆನ್ನಾಗಿತ್ತು ಟೇಸ್ಟು. ಹಾಗೆ ನಾನು ಪ್ರತಿ ಸರಿ ಇಡ್ಲಿ ಮಾಡಿದಾಗ ನಮ್ಮ ಧ್ವನಿಗೆ ಇಡ್ಲಿ ಪಾತ್ರೆ ಅಂದರೆ ಸ್ವಲ್ಪ ಸ್ಪೆಷಲ್ ಲವ್, ಅದೇನೋ ಗೊತ್ತಿಲ್ಲ. ಸ್ವಲ್ಪ 3 ಪ್ಲೇಟ್ಸ್ ಇರುತ್ತೆ, ಗುಂಡಿ ಗುಂಡಿ ಥರ ಇರುತ್ತಲ್ಲ, ಸ್ವಲ್ಪ ಆಟ ಆಡೋಕ್ಕೆ ಜಾಸ್ತಿ ಇಷ್ಟಪಡ್ತಾಳೆ. ನಾನು ಇಡ್ಲಿ ಮಾಡ್ತೀನಿ ಅಂತ ಹಿಡ್ಕೊಂಡು ಆಟ ಆಡ್ತಿರ್ತಾಳೆ. ಜೊತೆಗೆ ಕ್ಲೀನ್ ಕೂಡ ಅವಳೇ ಮಾಡ್ತಾಳೆ. ಗೊಂಬೆ ಮೇಲೆ ನೀರಿದಾವ ಕಣ್ರಿ, ಇನ್ನ ಇಲ್ಲಿ ಬರ್ರಿ ತೋರಿಸ್ತೀನಿ, ತಗೊಬನ್ರಿ, ನೀರಿದ್ದಾವೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ನೀರಿದಾವೆ, ನೀಟಾಗಿ ಒರೆಸ್ರಿ, ಒತ್ತಿ. ಇವಾಗ ಅಡುಗೆ ಮನೆಗೆ ತಗೊಂಡೋಗಿಡೋಗ್ರಿ, ಕೆಳಗಡೆ ಇಡ್ರಿ. ಅಲ್ಲಿ ಪಪ್ಪು ಕೊಡಲ್ಲೇ, ಕೊಟ್ರೆ ಅಲ್ಲಿ ನೋಡಿ ಎಂಥದ್ದು ಕೊಡ್ತಾವಳೆ. ಚೆನ್ನಾಗಿರೋದು ಕೊಡಪ್ಪ, ಚೆನ್ನಾಗಿರೋದು ಕೊಟ್ಬಿಡ್ರಿ. ನೀವು ತಿನ್ನೋದು ನಾನು ಡಸ್ಟ್ಬಿನ್ಗೆ ಹಾಕೋದಾ? ಚೆನ್ನಾಯ್ತಾ ಗೊಂಬೆ? ಮಕ್ಕಳು ಯಾವುದೇ ಆಗಲಿ ಅವ್ರಿಗೆ ಇಷ್ಟವಾದಂಥ ಫೇವ್ರೆಟ್ ಫುಡ್ ಇದ್ದರೆ ಅದನ್ನೇ ಅಪ್ಪ ಅಮ್ಮಗೂ ಕೊಡೋದಿಲ್ಲ, ಯಾರಿಗೂ ಕೊಡೋದಿಲ್ಲ, ಒಬ್ಬರೇ ತಿಂದಾಕ್ಬಿಡ್ತಾರೆ.
ಧ್ವನಿ ಕೂಡ ಅಷ್ಟೇ ಅವಳ ಫೇವ್ರೆಟ್ ಫುಡ್ ಆಗಿರ್ಬೋದು, ಟಾಯ್ಸ್ ಆಗಿರ್ಬೋದು, ಯಾವ್ದಾದ್ರು ಸ್ನ್ಯಾಕ್ಸ್ ಆಗಿರ್ಬೋದು. ಸೊ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋದಿಲ್ಲ. ಒಬ್ರೇ ಯೂಸ್ ಮಾಡ್ತಾರೆ, ಒಬ್ರೇ ತಿಂದಾಕ್ ಬಿಡ್ತಾರೆ. ಸೊ ಇವತ್ತು ಹಾಗೆ ಆಯ್ತು. ಜೊತೆಗೆ ನಮ್ಮ ಟೀ ಟೈಮ್ ಎಲ್ಲ ಮುಗಿಸ್ಕೊಂಡು, ಪೂಜೆ ಎಲ್ಲ ಮುಗಿಸ್ಕೊಂಡು ಮೆಷಿನ್ ರೆಡಿ ಮಾಡಿದ್ರು ನಮ್ಮ ಮನೆಯವರು. ಬನ್ನಿ ಬೇಗ ಎಷ್ಟೊತ್ತು ಮಾಡ್ತೀರಾ ಸ್ಟಿಚ್ ಹಾಕಿ ಬರ್ರಿ ಅಂತ ಬೈತಾ ಇದ್ರು. ಸೊ ಹೋಗ್ಬಿಟ್ಟು ನಾರ್ಮಲ್ ಸ್ಟಿಚ್ ಎಲ್ಲ ಹಾಕೋದಿಕ್ ಬರುತ್ತೆ ನನಗೆ. ಬಟ್ಟೆ ಏನು ಹೊಲಿಯಕ್ ಬರಲ್ಲ. ಜಸ್ಟ್ ನಾರ್ಮಲ್ ಸ್ಟಿಚ್ ಮಾತ್ರ ಹಾಕೊಳ್ತೀನಿ. ನಂದೊಂದು ಹಳೆ ಡ್ರೆಸ್ ಇತ್ತು. ಅದನ್ನ ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ತಾ ಇದ್ದೆ. ಅದು ಸ್ವಲ್ಪ ಲೂಸ್ ಇತ್ತು. ಅದಕ್ಕೆ ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಶುರು ಮಾಡಿದ ತಕ್ಷಣನೇ ಪವರ್ ಹೋಗ್ಬಿಡ್ತು. ಅಂದ್ರೆ ಯಾಕೋ ನಿನ್ನೆ ಗೊತ್ತಿಲ್ಲ ಪದೇ ಪದೇ ಪವರ್ ತೆಗಿಯೋತಾ ಇದ್ರು. ಫೈನಲಿ ನಾನು ಬಟ್ಟೆ ಹೊಲ್ದೇನೆ ಮಮ್ಮನ್ ಮಿಷಿನ್‌ನಲ್ಲಿ. ಜೊತೆಗೆ ಖುಷಿ ಆಯ್ತು. ಇನ್ನು ಜಿಗ್‌ಜಾಗ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ. ಅದೆಲ್ಲನೂ ಕೂಡ ಫ್ರೀ ಆಗಿರೋ ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಎಲ್ಲ ನೋಡ್ಬೇಕು ಯಾವ ತರ ಸ್ಟಿಚ್ ಎಲ್ಲ ಬರ್ತಾ ಇದೆ ಅಂತ ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೋಬೇಕು. ಹಾಗೆ ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡೋಣ ಅನ್ಕೊಂಡಿದ್ದೀನಿ. ನಮ್ಮ ಮನೆಯವರು 2 ಡೇಸಿಂದ ಹೇಳ್ತಾ ಇದ್ರು ಕ್ಯಾರೆಟ್ ಹಲ್ವಾ ಮಾಡ್ರಿ ಅಂತ. ಬಟ್ ನಾನ್ ಮಾಡಿರ್ಲಿಲ್ಲ. ಅಂದ್ರೆ ಈಗ ತೆಂಗಿನಕಾಯಿ ಚೇಂಜ್ ಮಾಡಿದ್ದೆ ಕಳ್ಸಿದ್ದು. ಆ ಕಾಯಲ್ಲಿ ಸ್ವೀಟ್ ಮಾಡ್ಬೇಕು ಅಲ್ವಾ? ಅದಕ್ಕೋಸ್ಕರ ಪಾಯಸ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅವರು ಕ್ಯಾರೆಟ್ ಹಲ್ವಾ ಮಾಡು ಅಂತ ಹೇಳ್ತಿದ್ರಿಂದ ಸೊ ನಾನು ತೆಂಗಿನಕಾಯಿ ಹಾಲು ಹಾಕ್ಬಿಟ್ಟೇನೆ ಕ್ಯಾರೆಟ್ ಹಲ್ವಾ ಮಾಡೋಣ ಅನ್ಕೊಂಡಿದ್ದೀನಿ. ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ತೆಂಗಿನಕಾಯಿ ಹಾಲು ಹಾಕ್ಬಿಟ್ಟು ಮಾಡ್ತಾ ಇರೋದು. ಲೆಟ್ಸ್ ಟ್ರೈ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ತೆಂಗಿನಕಾಯಿ ನೀರು ಫುಲ್ ಬತ್ತೋಗಿತ್ತಲ್ವಾ ಅದಕ್ಕೋಸ್ಕರ ನಾನು ಚೇಂಜ್ ಮಾಡಿದ್ದು ಅದು ಕಳ್ಸದ ಕಾಯಿ. ನೀರು ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡಿರ್ತೀರಾ ನೀರೆಲ್ಲ ಬತ್ತೋಗಿರೋ ಅಂಥ ತೆಂಗಿನಕಾಯಿ ತುಂಬಾನೇ ಟೇಸ್ಟ್ ಇರುತ್ತೆ. ಧ್ವನಿನೇ ಎಷ್ಟೊಂದು ತೆಂಗಿನಕಾಯಿ ತಿಂದ್ರು. ತುಂಬಾ ಚೆನ್ನಾಗಿದೆ ಅಮ್ಮ, ಸ್ವೀಟ್ ಆಗಿದೆ ಅಂತ. ಜೊತೆಗೆ ನಮ್ಮ ಮನೆಯವ್ರು ಕೂಡ ಹೆಲ್ಪ್ ಮಾಡಿದ್ರು. ಕ್ಯಾರೆಟ್ ತುರಿಯೋದಿಕ್ಕೆ ಸ್ವಲ್ಪ ಜಾಸ್ತಿ ಇತ್ತಲ್ವಾ, ಅಂದ್ರೆ ಅರ್ಧ ಕೆಜಿ ಕ್ಯಾರೆಟ್ ಅಲ್ಲಿ ಮಾಡ್ತಾ ಇರೋದು. ಸೊ ನಾನು ತುರ್ಕೊಡ್ತೀನಿ, ನೀನ್ ಮಿಕ್ಕಿದ್ ಮಾಡ್ಕೊಳ್ಳಿ ಅಂತ ಅವರೇ ಹೇಳಿದ್ರು. ಸೊ ಹೆಲ್ಪ್ ಮಾಡಿದ್ರು. ಅವರೆಲ್ಲ ತುರ್ಕೊಡೋ ಅಷ್ಟರಲ್ಲಿ ನಾನು ಕೋಕೋನಟ್ ಮಿಲ್ಕ್ ರೆಡಿ ಮಾಡ್ಕೊಂಡೆ. 1 ಲೋಟ ಎಕ್ಸಾಕ್ಟ್ ಮಿಲ್ಕ್ ರೆಡಿ ಆಗಿತ್ತು. ಸೊ ಯೂಶುವಲಿ ಎಲ್ಲರೂ ಮಾಡೋ ಥರನೇ ಕ್ಯಾರೆಟ್ ಹಲ್ವಾ ನಾನು ಮಾಡ್ಕೊಂಡಿರೋದು. ಮೇನ್ ತುಪ್ಪ ಜಾಸ್ತಿ ಬೇಕು. ಸೊ ಊರಿಂದ ತಗೊಬಂದಿರೋ ತುಪ್ಪನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದು. ಬಟ್ ಈ ಸರಿ ಊರಿಂದ ತಗೊಬಂದಿರೋ ತುಪ್ಪ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ರೆಡಿಮೇಡ್ ತುಪ್ಪ GRB ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಪ್ಪ 1 ಸ್ಪೂನ್ ಹಾಕೊಂಡ್ಬಿಟ್ಟು ಕ್ಯಾರೆಟನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೇನ್ ಇದೇ ತುಂಬ ಟೈಮ್ ತಗೊಳ್ಳೋದು. ಒಂದು 10ರಿಂದ 15 ನಿಮಿಷ ಟೈಮ್ ತಗೊಳುತ್ತೆ ಕ್ಯಾರೆಟು. ಅಂದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಸಕ್ಕರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಕೋಕೋನಟ್ ಸ್ವಲ್ಪ ಸ್ವೀಟ್ ಜಾಸ್ತಿ ಇರೋದ್ರಿಂದ ಅದೇ ಸಾಕಾಗ್ಬಿಡುತ್ತೆ. ತುಪ್ಪ, ಸಕ್ಕರೆ ಮತ್ತೆ ಕೋಕೋನಟ್ ಮಿಲ್ಕ್ ಎಲ್ಲ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ಜಾಸ್ತಿ ಸ್ವೀಟ್ ಆಗ್ಬಿಡುತ್ತೆ, ತಿನ್ನೋದಿಕ್ಕೆ ಆಗೋದಿಲ್ಲ. ಹಾಕ್ರಿ ಅದ್ರೊಳಗಡೆ. ಕುಟ್ರಿ ಕುಟ್ರಿ. ಬರ್ತೈತೆ ಕತ್ತಿತ್ತು. ತೆಂಗಿನ ಹಾಲು ಹಾಗೆ ಸಕ್ಕರೆದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇರುತ್ತೆ. ಅದೆಲ್ಲ ನೀಟಾಗಿ ಹೀರ್ಕೊಂಡು ಆದ್ಮೇಲೆ ಈಗ ಏಲಕ್ಕಿಯನ್ನ ಪುಡಿ ಮಾಡಿ ಹಾಕೊಂಡಿದ್ದೀನಿ. ಹಾಗೆ ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ಹಾಕೊತಾ ಇದ್ದೀನಿ. ಇವತ್ತು ಫೈನಲಿ ಕಂಪ್ಲೀಟ್ ಕ್ಯಾರೆಟ್ ಹಲ್ವಾ ನನ್ನ ಮಗಳ ಜೊತೆನೆ ಮಾಡಿದ್ದು. ಪ್ರತಿಯೊಂದು ಕೂಡ ನಾನು ಮಾಡ್ತೀನಿ ಅಂತ ಎಲ್ಲ ಅವರೇ ಮಾಡ್ತಾ ಇದ್ದಾರೆ. ಸಮ್‌ಟೈಮ್ಸ್ ಭಯ ಆಗುತ್ತೆ ಬಿಡೋದಕ್ಕೆ. ಬಟ್ ಆದರೂ ಹಠ ಮಾಡ್ತಾರೆ. ಸ್ವಲ್ಪ ಸೇಫ್ ಆಗಿ ಇಟ್ಕೊಂಡು ಹುಷಾರಾಗಿ ಮಾಡ್ತಾ ಇರ್ತೀನಿ. ತುಂಬಾ ಹಠ. ಅಡುಗೆ ಸ್ಟಾರ್ಟ್ ಮಾಡಿದ್ರೆ ಕಿಚನಲ್ಲಿ ಬಂದ್ಬಿಡ್ತಾರೆ. ನಾನು ನಾನು ಎಲ್ಲ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಜೊತೆಗೆ ಕ್ಯಾರೆಟ್ ಹಲ್ವಾ ಇವತ್ತು ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಕೋಕೋನಟ್ ಮಿಲ್ಕ್ ಹಾಕಿ ಟ್ರೈ ಮಾಡಿದ್ದು. ಬರೀ ಹಾಲು ಹಾಕಿ ಮಾಡ್ತಾ ಇದ್ದೆ. ತುಂಬಾನೇ ಚೆನ್ನಾಗಿತ್ತು.
ಬಾಯಲ್ಲಿಟ್ರೆ ಕರಗೋ ಥರ ತುಂಬಾನೇ ಚೆನ್ನಾಗಿ ಟೇಸ್ಟಿಯಾಗಿ ಇತ್ತು. ನಮ್ಮ ಮನೆಯವರಂತೂ ಹ್ಯಾಪಿಯಾಗಿ ತಿಂದ್ರು. ಹಾಗೆ ನಮ್ಮ ಮನೆಯವರ ಪಕ್ಕದಲ್ಲಿ ಒಂದು ಹುಡುಗಿದು ಬರ್ಡೇ ಕೂಡ ಇತ್ತು. ಸೊ ಅವ್ರಿಗೂ ಕೂಡ ಕೊಟ್ಬಿಟ್ಟು ಬಂದೆ. ಜೊತೆಗೆ ನಮ್ಮ ಮನೆ ನೈಬರ್ಸ್‌ಗೆಲ್ಲ ನಮ್ಮ ಧ್ವನಿ ಕೊಡ್ಬೇಕು ಅಂತ ಆಸೆ. ಒಬ್ರಿಗೆ ಕೊಟ್ರೆ ಇನ್ನು ಅವ್ರಿಗೂ ಕೊಡೋಣ ಅಮ್ಮ, ಇವ್ರಿಗೂ ಕೊಡೋಣ ಅಮ್ಮ ಅಂತೇಳಿ ಒಂದು ಇಬ್ರು ಮೂವರ್ಗೆ ಕೊಟ್ಬಿಟ್ಟು ಬಂದ್ಲು. ಅದಾದ್ಮೇಲೆ ಫೈನಲಿ ಅವಳ ಟೈಮ್ ಸಿಕ್ಕಾಪಟ್ಟೆ ವೇಟಿಂಗವಳು. ವೆಲ್ಕಮ್. ಧ್ವನಿಗೆ ಮತ್ತೆ ನಮ್ಮ ಮನೆಯವ್ರಿಗೆ ಸ್ವೀಟ್ಸ್ ಯಾವುದಾದ್ರೂ ಸ್ವೀಟ್ ಆದ್ರೂ ಕೂಡ ಅಷ್ಟೇನೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅವ್ರಿಗೋಸ್ಕರನೇ ಮಾಡಿದ್ದು. ಸೊ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಿಂದ್ರು. ಹಾಗೆ ಜೊತೆಗೆ ಉಳಿದಿರೋಂಥ ಕೋಕೋನಟ್ ಮಿಲ್ಕ್ ಅಲ್ಲಿ ಟೀ ಮಾಡ್ಕೊಂಡೆ. ನಮ್ಮ ಕಡೆ ಎಲ್ಲ ತೆಂಗಿನ ಹಾಲಲ್ಲಿ ಟೀ ಮಾಡ್ಕೊಳ್ತಾರೆ. ಹಳೇ ನೆನಪು ಅದು. ಸೊ ಮತ್ತೆ ಮಾಡಿದ್ದೆ ಟೀ ತುಂಬಾನೇ ಚೆನ್ನಾಗಿತ್ತು. ಡಿಫ್ರೆಂಟ್ ಟೇಸ್ಟು. ಹೀಗೆ ನಮ್ಮ ದಿನ ಸ್ವೀಟ್ ಆಗಿ ಎಂಡಿಂಗ್ ಆಗ್ತಾ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.